ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗಿನ ಒಂದು ವಿಡಿಯೋದಲ್ಲಿ ಏನಪ್ಪ ಟಾಪಿಕ್ಕು ಅಂತ ಅಂದರೆ, ಚಿನ್ನ ಖರೀದಿ ಮಾಡಲು ಈ ಉಂಡಿಯಲ್ಲಿ ಅಮೌಂಟ್ನ ಸೇವ್ ಮಾಡೋದ್ರಿಂದ ನಾವು ಅಂದ್ಕೊಂಡಿರುವಂತಹ ಚಿನ್ನವನ್ನು ಆರಾಮ್ಸೆ ತೊಗೋಬೋದು. ಹೇಗೆ ಏನು ಅನ್ನೋದನ್ನ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವಿನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನೀವಿನ್ನು ಯಾರಾದರೂ ಚಿನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಎಷ್ಟು ವರ್ಷಗಳಿಂದ ಕೂಡಿಟ್ರೂ ಆಗ್ತಾನೇ ಇಲ್ಲ, ದುಡ್ಡಿದೆ ಆದರೆ ತೊಗೊಳಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಅಂತ ಅನ್ಕೋತಾ ಇದ್ದೀರಾ. ಇಲ್ಲ, ಎಷ್ಟೊಂದು ಜನ ದುಡ್ಡನ್ನು ಕೂಡಿಸ್ತೀವಿ ಆದರೆ ಬೇರೆ ಒಂದು ಕೆಲಸಕ್ಕೆ ಕೊಟ್ಬಿಡ್ತಾ ಇದ್ದೀವಿ ಅಂತ ಅನ್ಕೋತಾ ಇದ್ದೀರಾ. ಸೊ ಈ ರೀತಿಯಾದಂತಹ ಸೇವಿಂಗ್ಸ್ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಅಂದರೆ, ಒಂದು ಗೋಲ್ಕನ ಇಡಿ. ಸೊ ಅದರ ಮೇಲೆ ನೀವೇ ಯಾವುದಾದ್ರೂ ಒಂದು ಪೇಂಟ್ ತಂದು ಮಾಡಿ. ಪೇಂಟಿನಲ್ಲಿ ಏನಂತ ಬರೀರಿ ಅಂದರೆ, ನನ್ನ ಚಿನ್ನ ಕೊಳ್ಳುವುದಕ್ಕೆ ಇದು ನನ್ನ ಅಕೌಂಟ್ ಅಂತ ಬರೀರಿ. ಸೊ ನಿಮ್ಗೆ ಇಷ್ಟವಾದಂತಹ ಯಾವುದಾದ್ರೂ ಕಲರ್ ತಂದು ಮಾಡಿ. ಸೊ ಮಾಡಾದಮೇಲೆ ಅದ್ರ ಮೇಲೆ ಬರೀರಿ ಏನು ತಗೋಬೇಕು, ಆದರೆ ಅದನ್ನು ಯಾರಿಗೂ ಕಾಣದೇ ಇರುವಂತಹ ಕೆಳಭಾಗದಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್, ಒಂದು ಚಿನ್ನದ ಬಳೆಯನ್ನು ನಾವು ತಗೋಬೇಕು ಅಂತ ಅನ್ಕೋತಾ ಇದ್ದೀವಿ ಅಂದರೆ, ಆ ಒಂದು ಉಂಡಿಯ ಮೇಲೆ, ಮಣ್ಣಿನ ಉಂಡಿಯ ಮೇಲೆ ಬರೀರಿ. ಸೊ ನಾನು ಈ ಚಿನ್ನದ ಬಳೆಯನ್ನು ತಗೋಬೇಕು, ಈ ಒಂದು ಉಂಡಿಯಲ್ಲಿ ಸೇವ್ ಮಾಡಿರುವಂತಹ ಅಮೌಂಟ್ನಲ್ಲಿ ಅಂತ ಬರೀರಿ. ಸೊ ಎಲ್ಲ ತುಂಬ ಆದಮೇಲೆ ನೀವು ಒಂದು ಬಾರಿ ಒಡೆದು ನೀವು ಚಿನ್ನದ ಒಂದು ಬಳೆಯನ್ನು ಪರ್ಚೇಸ್ ಮಾಡ್ಬೋದು. ಅದು ಹೇಗೆ ನೀವು ಹೇಳ್ತಾ ಇದ್ದೀರಾ, ಉಂಡಿಯಲ್ಲಿ ಸೇರಿಸಿ ಅದನ್ನ ಬರೆದಿಡಿ ಅಂತ, ಅದು ಹೇಗೆ ಸಾಧ್ಯ ಅಂತ ಕೇಳೋ ಹಾಗಿದ್ರೆ ಸಿಂಪಲ್ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಉಂಡಿನ ಒಡೆಯಲ್ಲ ನೀವು ಫಿಲ್ ಆಗೋವರೆಗೂ. ಓಕೆನಾ? ಇದು ಫಸ್ಟ್ ಪಾಯಿಂಟ್. ಆದರೆ ಒಡೆದು ಬಿಟ್ಟರೆ ಖರ್ಚಾಗುತ್ತೆ, ಮತ್ತು ಅದನ್ನು ದುಡ್ಡು ಹಾಕಿ ಗಮ್ ಹಾಕಿ ಸೇರ್ಸೋಕ್ಕಾಗಲ್ಲ ಆ ಉಂಡಿನ ಅನ್ನೋದು ನಿಮಗಿದ್ದೇ ಇರುತ್ತೆ. ಹಾಗೆ ಬೇರೆದಕ್ಕೆ ಖರ್ಚು ಮಾಡಬೇಕು ಅಂತ ಅಂದ್ರೂ ಮನೇಲೂ ಕೂಡ ಯಾರೂ ಕೇಳಲ್ಲ. ಉಂಡಿ ಒಡೆದು ಯಾರು ಕೊಡೋಕೆ ಹೋಗ್ತಾರೆ, ಬಿಡು, ಅದರಲ್ಲಿ ಇನ್ನೆಷ್ಟಿದ್ದತ್ತು, ಆ ಒಂದು ಮಣ್ಣಿನ ಉಂಡಿಯಲ್ಲಿ ಇನ್ನೆಷ್ಟು ದುಡ್ಡು ಇರುತ್ತೆ ಅಂತ ಕೇಳೋಕ್ಕೆ ಬರೋದು ಕಮ್ಮಿನೇ. ಸೊ ಹಾಗಾಗಿ ಉಂಡಿಯಲ್ಲಿ ಕೆಪಾಸಿಟಿ ಕಮ್ಮಿನೇ ಇರ್ಬೋದು. ಅದಕ್ಕೆ ನಾವು 200 ರೂಪಾಯಿ, 500 ರೂಪಾಯಿ, 100 ರೂಪಾಯಿ ನೋಟ್ಗಳನ್ನ ಹಾಕಿ ತುಂಬಿಸೋದ್ರಿಂದ ಯಾರಿಗೂ ಕಣ್ಣಿಗೆ ಕಾಣೋಲ್ಲ, ಕಣ್ಣಿಗೆ ಬೀಳೋದು ಇಲ್ಲ, ಎಷ್ಟು ಅಮೌಂಟ್ ಇದೆ ಅಂತಲೂ ಗೊತ್ತಾಗೋಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಹಣನೂ ಕೂಡ ಸೇಫ್ ಆಗುತ್ತೆ. ನಾವೇ ನಮ್ಮ ಕೈಯಾರೆ ಕೂಡ ಎತ್ಕೊಡೋಕ್ಕೂ ಆಗಲ್ಲ, ಅವರು ಕೈ ಹಾಕಿ ಕೂಡ ತಗೊಳ್ಳೋಕ್ಕೆ ಆಗಲ್ಲ. ಸೊ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಸಾಧಿಸಬೇಕು ಅಂತ ಅಂದರೆ, ಯಾವುದಾದ್ರೂ ಮೂಲಕನಾದರೂ ನಾವು ಅದನ್ನು ಸಾಧಿಸಲೇಬೇಕಲ್ವಾ. ಸೊ ಹಾಗಾಗಿ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುವಂತಹ ಒಂದು ಚಿನ್ನದ ಒಡವೆಯನ್ನು ನೀವು ಕೊಂಡ್ತೀರ. ಹಾಗೆ ಈ ಮಣ್ಣಿನ ಹುಂಡಿಯಲ್ಲಿ ಸೇವ್ ಮಾಡಿರುವಂತಹ ಅಮೌಂಟ್ ಯಾವತ್ತಿದ್ರೂ ನಮಗೆ ಸೆಕ್ಯೂರೇ, ಯಾಕಂದರೆ ಯಾರ ಕಣ್ಣಿಗೂ ಬೀಳಲ್ಲ ಅಲ್ವಾ ಅದು. ಸೊ ಯಾವುದಾದ್ರು ಒಂದು ಪರ್ಸ್ಗೆ ಹಾಕಿಟ್ರೆ, ಪರ್ಸಲ್ಲಿ ಅಷ್ಟು ದುಡ್ಡಿದೆ ಅಂತಾರೆ. ಯಾವುದಾದ್ರು ಒಂದು ಟ್ರಾನ್ಸ್ಪರೆಂಟ್ ಪಿಗ್ಗಿ ಬ್ಯಾಂಕ್ ಅಥವಾ ಬಾಕ್ಸ್ಗೆ ಹಾಕಿಟ್ರೆ ಇಷ್ಟೊಂದು ದುಡ್ಡು ಇಟ್ಟಿದ್ದಾಳೆ ಅಂತ ಅನಿಸುತ್ತೆ. ಅದೇ ಈ ಮಣ್ಣಿನ ಉಂಡಿಗೆ ಹಾಕಿಟ್ರೆ ಯಾರಿಗೂ ಕಣ್ಣಿಗೆ ಕಾಣಲ್ಲ. ಸ್ವಲ್ಪ ಆದಷ್ಟು ನೀವು ಉಂಡಿಯನ್ನು ತೊಗೊಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ನೋಡಿಕೊಂಡು ತೊಗೊಳ್ಳಿ, ದೊಡ್ಡದಾಗಿ ತೊಗೊಬೇಡಿ. ಯಾಕಂದರೆ ದೊಡ್ಡದು ಅಂದರೆ ಏನೋ ದೊಡ್ಡದು ಇಟ್ಟಿದ್ದಾಳೆ ಅಂತ ಅಂತಾರೆ. ಸೊ ಚಿಕ್ಕದಾದರೂ ಪರವಾಗಿಲ್ಲ, ದೊಡ್ಡ ನೋಟನ್ನು ಹಾಕಿ ಅದನ್ನು ಕಂಪ್ರೆಸ್ ಮಾಡಿ ಹಾಕೋ ಥರ ಹಾಕಿ. ಒಂದು ನೋಟನ್ನು ಹಾಕೋಕ್ಕೆ ಜಾಗ ಇರಬಾರ್ದು. ಆ ರೀತಿ ಇದ್ದಾಗ ಮಾತ್ರ ನೀವು ಆ ಗೋಲ್ಕನ ಒಡೆದು, ನಿಮಗೆ ಏನು ಬೇಕು ಅದು ನಿಮಗೆ ಲೆಕ್ಕ ಗೊತ್ತಿರುತ್ತೆ. ಯಾಕಂದರೆ ನಾವೇ ಹಾಕಿರ್ತೀವಲ್ವ ದುಡ್ಡು, ಎಷ್ಟೆಷ್ಟು ಹಾಕಿರ್ತೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಎಷ್ಟಾಗಿರುತ್ತೆ ಅನ್ನೋದನ್ನ ನೋಡಿ ನೀವು ತೆಗೆದು ಏನು ಚಿನ್ನ ಬೇಕೋ ಅದನ್ನು ನೀವು ಖರೀದಿ ಮಾಡಬಹುದು. ಸೊ ಓಕೆ, ಇವತ್ತಿನ ಈ ಒಂದು ಟಿಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.